ಹಾಯ್ ಎಲ್ರಿಗೂ. ಇವತ್ತು ಒಣಗನೆ ಸೊಪ್ಪು ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಎತ್ಕೊಂಡು ತೊಳ್ಕೊಬೇಕು. ಇದು ಕುಕ್ಕರಲ್ಲಿ ಆಗಬಾರ್ದು, ಒಂದು ಬೇಸನಲ್ಲೇ ಮಾಡ್ತೀನಿ ನಾನು. ಯಾಕೆಂದರೆ ಕುಕ್ಕರಲ್ಲಿ ಹಾಕಿದ್ರೆ ಬೆಂದೋಗ್ಬಿಡುತ್ತೆ, ಪಲ್ಯ ಚೆನ್ನಾಗಾಗಲ್ಲ. ಅಲಸಂದೆ ಕಾಳು ಒಂದು ಇಡಿಯಷ್ಟು ಒಂದು 2 ಅವರ್ ಮುಂಚೆ ನೆನೆಸಿದೆ, ಅದು ಸ್ವಲ್ಪ ಹಾಕಿದೆ. ಒಂದು 30% ಬೆಂದಮೇಲೆ ಸೊಪ್ಪು ಹಾಕಬೇಕು. ಇವಾಗ 30% ಬೆಂದಿದೆ. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ಇಸ್ಕೊಂಡಿದ್ದೆ, ಅದು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಎರಡೂ, ಬೇಳೆನೂ ಸೊಪ್ಪು ಎರಡೂ ಬೇಯಬೇಕು. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಂದಿದೆ, ಈಗ ಬೆಂದಿದೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ಎತ್ಕೊಂಡು ಅದಕ್ಕೆ ಬಗ್ಸ್ಕೋಬೇಕು. ಬಗ್ಸ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆಗೆ ಅದು ಫ್ರೈ ಮಾಡಿರೋದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸಾಂಬಾರು ಪುಡಿ, ಮೇಡ್ ಸಾಂಬಾರು ಪುಡಿ ಮನೇಲಿ ಮಾಡಿರೋದು ಇದು, ಒಂದು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡೆ. ಬೇಯಿಸಿರೋ ಬೇಳೆನ ಒಂದು ಸ್ವಲ್ಪ ಬೆಂದಿರೋದು ಎತ್ಕೊಂಡೆ. ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು ನೈಸಾಗಿ. ಅದು ಬಗ್ಸಿರೋ ನೀರಲ್ಲೇ ಕಲಸ್ಬಿಡ್ಬೇಕು ಈ ಖಾರನ, ಬೇರೆ ನೀರು ಹಾಕ್ಬಾರ್ದು. ಒಂದು ಬಾಣಲಿ ಇಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿನೂ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಬಿಡ್ಬೇಕು. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಹಾಕಬೇಕು. ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಬೇಕು, ಒಂದು 4-5. ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆಗದೆ ಸಾಕು. ಆಮೇಲೆ ಸೊಪ್ಪಾಕಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕಲಿಸ್ಬೇಕು, ಅಷ್ಟೇ. ಸೊಪ್ಪು ಪಲ್ಯ ರೆಡಿ. ಈಗ ಸೊಪ್ಪಿನ ಪಲ್ಯ ರೆಡಿ. ಇವಾಗ ಸಾರನ್ನ ಬಿಸಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಒಂದು ಸ್ವಲ್ಪ ಹಾಕಿದೆ. ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಮಾಡೋಣ. ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಪರವಾಗಿಲ್ಲ, ನೀವು ಹಾಕಿದ್ರೂ ಪರವಾಗಿಲ್ಲ, ಇಲ್ದಾದ್ರೂ ಪರವಾಗಿಲ್ಲ, ಆಪ್ಷನಲ್. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಸಾರಿಗೆ ಹಾಕಿದ್ರೆ ಸಾಕು. ಬಸ್ಸಾರು ರೆಡಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಮಾಡಿ ಹೇಗಿದೆ ಅಂತ